ಹೇಗೆ ಅನಿಸಿದೆ ಇಲ್ಲಿನ ವಾತಾವರಣ ಹಾಗೆ ಇಲ್ಲಿರುವಂತ ನರ್ಸ್ಗಳು? ಯಾಕಂದ್ರೆ ನನ್ನ ಮಗನಿಗೆ ಒಂದು ಚಿಕ್ಕ ಮಗು ಇದ್ದಿದ್ದು ಬಾಂಬೆ ಟ್ರಾನ್ಸ್ಫರ್ ಆಯಿತು. ಬಾಂಬೆಗೆ ನಾನು ಕರ್ಕೊಂಡು ಹೋಗಿ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಬಿಟ್ಟಿದ್ದಾನೆ. ಓಕೆ, ಥ್ಯಾಂಕ್ಸ್, ಧನ್ಯವಾದಗಳು. ನಿಮ್ಮಿಬ್ಬರ ಜೊತೆ ಮಾತಾಡಿ ನಂಗೆ ತುಂಬಾನೇ ಸಂತೋಷ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ನಾವು ಒಂದು ಒಳ್ಳೆ ಗೆಳೆತನವನ್ನ ನಾವಿಲ್ಲಿ ಕಾಣ್ತಿದ್ದೀವಿ. ಇಬ್ಬರಿಗೂ ತನ್ನವರು ಅಂತ ಹೇಳ್ಕೊಳ್ಳೋಕ್ಕೆ ಹತ್ರದಲ್ಲಿ ಯಾರೂ ಇಲ್ಲ, ಆದರೆ ಒಬ್ಬರಿಗೆ ಒಬ್ಬರು ಸಹಕಾರನ ನೀಡಿಕೊಂಡು ಜೊತೆಲಿ ಇದ್ದಾರೆ. ಅದನ್ನ ಆ ಅವಕಾಶನ ಕಲ್ಪಿಸಿಕೊಟ್ಟಿರೋದೇ ಈ ನಮ್ಮ ನವಚೈತನ್ಯ ಓಲ್ಡ್ ಏಜ್ ಹೋಮ್. ವೀಕ್ಷಕರೇ, ನಾವು ನಿಮಗೆ ಇಲ್ಲೇ ಮೊದಲೇ ತಿಳಿಸಿದ್ವಿ, ಇಲ್ಲಿ ನವಚೈತನ್ಯ ಓಲ್ಡ್ ಏಜ್ ಹೋಮ್ನಲ್ಲಿ 35 ವರ್ಷದಿಂದ 102 ವರ್ಷದ ವಯೋಮಿತಿಯವರು ಕೂಡ ಇಲ್ಲಿ ಇದ್ದಾರೆ ಅಂತ. ಹಾಗೆ 102 ವರ್ಷ ಅಂದರೆ ಖಂಡಿತವಾಗ್ಲೂ ಎಲ್ಲರಿಗೂ ಆಶ್ಚರ್ಯಚಕಿತವಾಗುತ್ತೆ. ನಾನು ಖುದ್ದಾಗಿ ಅವ್ರ ಪಕ್ಕ ಕೂತಿದ್ದೀನಿ, ಹಾಗೆ ನನಗೂ ತುಂಬಾ ಸಂತೋಷ ಆಗ್ತಿದೆ. ಬನ್ನಿ ನಮ್ಮ ಸಂಸ್ಥಾಪಕರಾದ ಶ್ರೀಮತಿ ಮಂಜುಳಾ ಮೇಡಮ್ ಹತ್ರ ನಾವು ಇವ್ರ ಬಗ್ಗೆ ಪೂರ್ಣ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಮೇಡಮ್, ಇವ್ರ ಬಗ್ಗೆ ನಮಗೆ ಪೂರ್ಣ. ಅವ್ರ ಹೆಸರು ಜಗದಂಬ ಅಂತ ಹೇಳಿ, ಅವ್ರಿಗೆ 102 ವರ್ಷ ವಯಸ್ಸಾಗಿದೆ. ಈಗಲೂ ಅವ್ರ ಪಾಡಿಗೆ ಅವರು ಬಾತ್ರೂಮಿಗೆ ಎದ್ದು ಹೋಗ್ತಾರೆ, ಅವರೇ ಬರ್ತಾರೆ, ಹೀಗೆಲ್ಲ ಅವ್ರ ಕೆಲಸ ಅವರೇ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಅವರ ಊಟ ತಿಂಡಿ ವಿಚಾರದ ಬಗ್ಗೆ ಹೇಳಿ. ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದರೆ ರಾತ್ರಿ ಒಂದು ಬೂಸ್ಟ್ ಕುಡಿತಾರೆ, 1 ಗ್ಲಾಸು, 2 ಮಾರಿ ಬಿಸ್ಕೆಟ್ ತಿಂತಾರೆ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮಾತ್ರ ಮಾಡೋದು ಅವರು. ಓಕೆ, ಇವ್ರು ಎಲ್ಲಿಂದ ಬಂದಿದ್ದಾರೆ ಮೇಡಮ್? ಇವರಿಲ್ಲ, ರಾಮಮೂರ್ತಿ ನಗರ. ರಾಮಮೂರ್ತಿ ನಗರದಿಂದ. ಯಾರು ಇವ್ರನ್ನ ಕರ್ಕೊಂಡು ಬಿಟ್ಟಿದ್ದಾರೆ? ಮೊಮ್ಮಗಳು, ಮಗಳು. ಓಕೆ, ವೀಕ್ಷಕರೇ ನೋಡಿದ್ರಲ್ಲ, ಶ್ರೀಮತಿ ಮಂಜುಳಾ ಅವರು ಖುದ್ದಾಗಿ ಬಂದು ಅವರು ಪ್ರತಿಯೊಬ್ಬ ಇಲ್ಲಿರುವಂತಹ ಸದಸ್ಯರ ಹತ್ರ ಖುದ್ದಾಗಿ ಹೋಗಿ ಅವರ ಕಷ್ಟ ಸುಖಗಳನ್ನ ಹಂಚ್ಕೊಳ್ತಾರೆ. ಮನೆಯಲ್ಲೇ ಇದ್ದೀವಿ ಅನ್ನೋ ಭಾವ ಮೂಡತ್ತೆ. ಈ ವಯಸ್ಸಾದವ್ರದ್ದೇನು ಸುಮ್ಮನೆ ತೆಪ್ಪೆಗೆ ಹಾಕಿದ್ದು ತಿಂದ್ಕೊಂಡು ಮೂಲೆಯಲ್ಲಿ ಬಿದ್ದಿರೋಕ್ಕಾಗಲ್ವಾ ಎನ್ನುವಂತಹ ಚುಚ್ಚು ಮಾತುಗಳು, ಕೊಂಕು ನುಡಿಗಳನ್ನು ಇಲ್ಲಿ ಯಾರೂ ನುಡಿಯಲ್ಲ. ಇವರ ನೋವಿಗೆ ದನಿಯಾಗ್ತಾರೆ, ಮಾತುಗಳಿಗೆ ಕಿವಿಯಾಗ್ತಾರೆ, ಸುಖದ ಕ್ಷಣಗಳಿಗೆ ಬನಿಯಾಗ್ತಾರೆ.